ಸರ್, ಯಾಕಂದ್ರೆ ಮನ್ರೇಗಾದ ವಿಚಾರವಾಗಿ ಹಿಂದೆ ರಾಜ್ಯ ಸರ್ಕಾರ ಕೂಡ ಹೋರಾಟ ಮಾಡ್ತೀವಿ ನೀವು ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು ಅವರ ಡಿಪಾರ್ಟ್ಮೆಂಟ್ ಅಂತ. ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ ಎಲ್ಲ ಪಂಚಾಯತಿ ಮೆಂಬರ್ಗೂ ತಿಳಿಸಿದ್ದೀವಿ. MLAಗಳು ಮೀಟಿಂಗ್ ಮಾಡಿದ್ದೀನಿ, ಆಫೀಸ್ ಬೇರರ್ಸ್ ಮೀಟಿಂಗ್ ಮಾಡಿದ್ದೀನಿ, MP ಗಳು ಮೀಟಿಂಗ್ ಮಾಡಿದ್ದೀನಿ, MLC ಮೀಟಿಂಗ್ ಮಾಡಿದ್ದೀನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮೀಟಿಂಗ್ ಮಾಡಿದ್ದೀವಿ. 27ನೇ ತಾರೀಕು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಬರ್ತಾಯಿದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನು ಕೂಡ ಬರೋಂಥ ಎಲ್ಲ ಸೂಚನೆಗಳು ನಮ್ಗೆ ತಿಳಿಸಿದ್ದಾರೆ. ಸೊ ಈಗೂ ಕೂಡ ನಾನು ಮೀಟಿಂಗ್ನ ಮುಗಿಸಿ ಈಚೆ ಬರ್ತಾಯಿದ್ದೀನಿ. ಮೀಟಿಂಗ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಎಲ್ಲ PCC ಪ್ರೆಸಿಡೆಂಟ್ಸ್ನು ಕರೆದಿದ್ದರು. ಈಗೂ ನಾನು ಮೀಟಿಂಗ್ನ ಪಾರ್ಟಿಸಿಪೇಟ್ ಮುಗಿಸ್ಬಿಟ್ಟು ಈಚೆ ಬರ್ತಾಯಿದ್ದೀನಿ. ಸೊ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತದೆ. ಪಂಚಾಯತಿ ಲೆವೆಲಲ್ಲಿ ಕಂಪಲ್ಸರಿ ಈ ಮೀಟಿಂಗ್ನ ರೆಸಲ್ಯೂಷನ್ ಮಾಡಿಸ್ತೀವಿ, ಪಂಚಾಯತಿ ಮೀಟಿಂಗ್ ಮಾಡ್ತೀವಿ. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ 5 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮನ ಕಂಪಲ್ಸರಿ ನಾವು ಮಾಡ್ತೀವಿ. ಸರ್, ಇವತ್ತಿನ ಈ 5 ಗಂಟೆ ಮೀಟಿಂಗಲ್ಲಿ ಈ ಬಗ್ಗೆ ನಿರ್ಧಾರ ಆಗಿರುತ್ತೆ? ನಿರ್ಧಾರ ಈಗ ಮೊದಲೇ ನಮಗೆ ತಿಳಿಸಿದ್ರು, ಇದ್ರ ಬಗ್ಗೆ ರಿವ್ಯೂ ಮಾಡಿದ್ರು. ಈಗ ಪ್ರಿಯಾಂಕ್ ಖರ್ಗೆನೂ ಇದ್ದಾರೆ ಈ ಮೀಟಿಂಗಲ್ಲಿ, ನಾನು ಇದ್ದೀನಿ. ಬೇರೆಯವರು ನಮ್ಮ ಮೀಟಿಂಗಲ್ಲಿ ನಾವೆಲ್ಲ ಅಟೆಂಡ್ ಮಾಡಿದ್ವಿ. ಏನೇನು ಮಾಡಬೇಕು, ಏನು ಆದೇಶ ಕೊಟ್ಟಿದ್ದಾರೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅಂತಂದ್ರೆ ಹೈಕಮಾಂಡ್ ಭೇಟಿ ಈ ರೀತಿಯಾಗಿ ಚರ್ಚೆ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಸರ್. ಅವೆಲ್ಲ ರಾಜಕಾರಣಿಗಳು ಏನು ರಾಜಕಾರಣ ಮಾಡಬೇಕು, ಖಂಡಿತ ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಇದರಲ್ಲೇನು ತಪ್ಪೇನಿಲ್ಲ. ಯಾರು ಭೇಟಿ ಮಾಡಬೇಕು, ನಮ್ಗೆ ಯಾರ್ಯಾರಿಗೆ ಅನುಕೂಲಕ್ಕೆ ನಮ್ಮನ್ನ ಭೇಟಿ ಮಾಡಬೇಕು ನಾವು ಕೇಳಿರ್ತೀವಿ, ನಾವು ಮಾಡ್ತೀವಿ. ಅದನ್ನು ನೀವು ಯಾಕೆ ಅದನ್ನು ದೊಡ್ಡ ಮಾಡ್ತೀರಿ? ನಾವಿಲ್ಲಿ ಬರೋದೇ ಸರ್ಕಾರದ ಕೆಲಸಕ್ಕೆ, ಪಕ್ಷದ ಕೆಲಸಕ್ಕೆ, ನಮ್ಗೆ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ಬರೋದು. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೀರಾ ಅಂತ ಹಂಗಂದ್ರೆ ಸರ್? ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನೇ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.